ಮತ್ತೆ ಇರಾನ್ ಮೇಲೆ ದಾಳಿಯನ್ನ ಮುಂದುವರಿಸಿದೆ ಇಸ್ರೇಲ್ ಹಾಗೆಯೇ ಅಮೆರಿಕ. ಈ ಬಾರಿ ಇರಾನ್ನ ಅತಿದೊಡ್ಡ ನಗರದ ಮೇಲೆ ಅತಿದೊಡ್ಡ ದಾಳಿಯನ್ನ ನಡೆಸಿರುವಂತದ್ದು. ಇರಾನ್ ಮೇಲೆ ದಾಳಿಯನ್ನ ಮುಂದುವರಿಸಿದೆ ಇಸ್ರೇಲ್ ಅಮೆರಿಕ ಜಂಟಿಯಾಗಿ. ಈಗ ಇರಾನ್ನ ಅತಿದೊಡ್ಡ ನಗರವನ್ನೇ ಟಾರ್ಗೆಟ್ ಮಾಡಿರುವಂತದ್ದು. ಇಸ್ಫಹಾನ್ ಅನ್ನುವಂತ ಅತಿದೊಡ್ಡ ನಗರ ಅಣುಬಾಂಬ್ನ ಮಾದರಿಯಲ್ಲಿ ಸ್ಫೋಟವಾಗಿದೆ. ಬಹುದೊಡ್ಡ ನಗರ, ಆ ಪ್ರದೇಶದಲ್ಲಿ ಈಗ ಅಟ್ಯಾಕ್ ಮಾಡಿರುವಂತದ್ದು. ಮಿಸೈಲ್ ದಾಳಿಗೆ ಹೊತ್ತಿ ಉರಿತಾ ಇದೆ. 23 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತ ಇಸ್ಫಹಾನ್ ನಗರ ಕ್ಷಿಪಣಿ ನೆಲೆಗಳನ್ನ ಸ್ಫೋಟಗೊಳಿಸಿರುವಂತದ್ದು. ಶಾಹಿದ್ ಖರಾಜಿ ಗ್ಯಾಸಿನ ಇಸ್ಫಹಾನ್ ನಲ್ಲಿರುವಂತಹ ಕ್ಷಿಪಣಿ ಸೇನಾ ನೆಲೆಗಳು ಈಗ ಮತ್ತೆ ಇರಾನ್ ಮಹಾನಗರದ ಮೇಲೆ ದಾಳಿಯನ್ನ ಮುಂದುವರಿಸಿರುವಂತದ್ದು. ಸ್ಫೋಟದ ತೀವ್ರತೆಗೆ ನಾವು ನೋಡ್ತಾ ಇದ್ದೀವಿ, ಮುಗಿಲೆತ್ತರಕ್ಕೆ ಬೆಂಕಿಯ ಜ್ವಾಲೆ ಚಿಮ್ತಾ ಇದೆ. 23 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂತ ಇಸ್ಫಹಾನ್ ನಗರ ಈಗ ಜನವಸತಿ ಜಾಗಗಳನ್ನೇ, ಅದರಲ್ಲೂ ಕೂಡ ಹೆಚ್ಚು ಜನಸಂಖ್ಯೆ ಇರುವಂತ ಜಾಗಗಳನ್ನೇ ದಾಳಿ ನಡೆಸ್ತಾ ಇರುವಂತದ್ದು, ಟಾರ್ಗೆಟ್ ಮಾಡಿ ಅಮೆರಿಕ ಇಸ್ರೇಲ್. ಈಗ ಒಂದ್ ಕಡೆ ಟ್ರಂಪ್ ಎಚ್ಚರಿಕೆಯನ್ನ ಕೊಡ್ತಾರೆ, ಈಗ ಸಂಧಾನಕ್ಕೆ ನಿಮ್ಮ ಒಪ್ಪಿಗೆ ಇಲ್ವಾ, ಹಾಗಿದ್ರೆ ಬಹುದೊಡ್ಡ ರೀತಿಯಲ್ಲಿ ನಾವು ಟಾರ್ಗೆಟ್ ಮಾಡ್ತೀವಿ, ನಿಮ್ಮನ್ನ ಇಡೀ ಇರಾನ್ನ ಧ್ವಂಸಗೊಳಿಸ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದು ಟ್ರಂಪ್. ಅದೇ ರೀತಿಯಾಗಿ ಈಗ ಮುಂದುವರಿತಾ ಇದೆ. ಸಂಧಾನಕ್ಕೆ ಇರಾನ್ ನಕಾರ ತೆಗಿತಾ ಇದೆ. ಹಾಗಿದ್ರೆ ಉತ್ತರ ಕೊಡ್ತೀವಿ, ಪಾಠ ಕಲಿಸ್ತೀವಿ ಅಂತ ಮುಂದಾಗಿ 23 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂತ ಮಹಾನಗರವನ್ನೇ ಟಾರ್ಗೆಟ್ ಮಾಡಿರುವಂತದ್ದು.